ಎರಡನೇ ದಿನವೂ ಅಮ್ಮನ ಕಳೆಬರದ ಬಳಿ ಮರೆಯಾಣಿಯ ಗೋಳಾಟ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಕಾಡಿನಲ್ಲಿ ಕಂಡುಬಂದಿದ್ದು, ಮೃತದೇಹದ ಬಳಿ ಯಾರೂ ನುಸುಳದಂತೆ ಕಾಡಾನೆಗಳು ಸುತ್ತುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಕೊತ್ತನೂರು ವಲಯದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಸಾವನ್ನಪ್ಪಿದ್ದು, ಮೃತ ಕಳೆಬರದ ಬಳಿ ಯಾರೂ ಸುಳಿಯದಂತೆ ಕಾಡಾನೆಗಳು ಕಾವಲಿರುವ ಘಟನೆ ಗುರುವಾರವೂ ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಕಾಡಿನಲ್ಲಿ ಮೃತಪಟ್ಟಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹೋದಾಗ ಎದುರಿಗೆ ಕಾಡಾನೆಗಳು ನಿಂತು ಘೀಳಿಸ್ತಾ ಇದ್ವು. ಇದರಿಂದಾಗಿ ಅರಣ್ಯ ಸಿಬ್ಬಂದಿಗಳು ಮೃತ ಹೆಣ್ಣಾನೆ ಬಳಿ ಹೋಗದ ಪರಿಸ್ಥಿತಿ ಬಂದಿದೆ. ಮೃತ ಹೆಣ್ಣಾನೆ ಬಳಿ ಮರಿಯಾನೆಯೂ ಇದೆ. ಆಗಾಗ ಕಾಡಾನೆಗಳು ಹೋಗಿ ಬರುತ್ತಿರೋದು ಕಂಡುಬಂದಿದೆ. ಎರಡನೇ ದಿನವೂ ಅಮ್ಮನ ಕಳೆಬರದ ಬಳಿ ಮರೆಯಾಣಿಯ ಗೋಳಾಟ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಕಾಡಿನಲ್ಲಿ ಕಂಡುಬಂದಿದ್ದು, ಮೃತದೇಹದ ಬಳಿ ಯಾರೂ ನುಸುಳದಂತೆ ಕಾಡಾನೆಗಳು ಸುತ್ತುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಕೊತ್ತನೂರು ವಲಯದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಸಾವನ್ನಪ್ಪಿದ್ದು, ಮೃತ ಕಳೆಬರದ ಬಳಿ ಯಾರೂ ಸುಳಿಯದಂತೆ ಕಾಡಾನೆಗಳು ಕಾವಲಿರುವ ಘಟನೆ ಗುರುವಾರವೂ ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಕಾಡಿನಲ್ಲಿ ಮೃತಪಟ್ಟಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹೋದಾಗ ಎದುರಿಗೆ ಕಾಡಾನೆಗಳು ನಿಂತು ಘೀಳಿಸ್ತಾ ಇದ್ವು. ಇದರಿಂದಾಗಿ ಅರಣ್ಯ ಸಿಬ್ಬಂದಿಗಳು ಮೃತ ಹೆಣ್ಣಾನೆ ಬಳಿ ಹೋಗದ ಪರಿಸ್ಥಿತಿ ಬಂದಿದೆ. ಮೃತ ಹೆಣ್ಣಾನೆ ಬಳಿ ಮರಿಯಾನೆಯೂ ಇದೆ. ಆಗಾಗ ಕಾಡಾನೆಗಳು ಹೋಗಿ ಬರುತ್ತಿರೋದು ಕಂಡುಬಂದಿದೆ. ಎರಡನೇ ದಿನವೂ ಅಮ್ಮನ ಕಳೆಬರದ ಬಳಿ ಮರೆಯಾಣಿಯ ಗೋಳಾಟ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಕಾಡಿನಲ್ಲಿ ಕಂಡುಬಂದಿದ್ದು, ಮೃತದೇಹದ ಬಳಿ ಯಾರೂ ನುಸುಳದಂತೆ ಕಾಡಾನೆಗಳು ಸುತ್ತುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಕೊತ್ತನೂರು ವಲಯದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಸಾವನ್ನಪ್ಪಿದ್ದು, ಮೃತ ಕಳೆಬರದ ಬಳಿ ಯಾರೂ ಸುಳಿಯದಂತೆ ಕಾಡಾನೆಗಳು ಕಾವಲಿರುವ ಘಟನೆ ಗುರುವಾರವೂ ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಕಾಡಿನಲ್ಲಿ ಮೃತಪಟ್ಟಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹೋದಾಗ ಎದುರಿಗೆ ಕಾಡಾನೆಗಳು ನಿಂತು ಘೀಳಿಸ್ತಾ ಇದ್ವು. ಇದರಿಂದಾಗಿ ಅರಣ್ಯ ಸಿಬ್ಬಂದಿಗಳು ಮೃತ ಹೆಣ್ಣಾನೆ ಬಳಿ ಹೋಗದ ಪರಿಸ್ಥಿತಿ ಬಂದಿದೆ. ಮೃತ ಹೆಣ್ಣಾನೆ ಬಳಿ ಮರಿಯಾನೆಯೂ ಇದೆ. ಆಗಾಗ ಕಾಡಾನೆಗಳು ಹೋಗಿ ಬರುತ್ತಿರೋದು ಕಂಡುಬಂದಿದೆ. ಎರಡನೇ ದಿನವೂ ಅಮ್ಮನ ಕಳೆಬರದ ಬಳಿ ಮರೆಯಾಣಿಯ ಗೋಳಾಟ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಕಾಡಿನಲ್ಲಿ ಕಂಡುಬಂದಿದ್ದು, ಮೃತದೇಹದ ಬಳಿ ಯಾರೂ ನುಸುಳದಂತೆ ಕಾಡಾನೆಗಳು ಸುತ್ತುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಕೊತ್ತನೂರು ವಲಯದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಸಾವನ್ನಪ್ಪಿದ್ದು, ಮೃತ ಕಳೆಬರದ ಬಳಿ ಯಾರೂ ಸುಳಿಯದಂತೆ ಕಾಡಾನೆಗಳು ಕಾವಲಿರುವ ಘಟನೆ ಗುರುವಾರವೂ ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಕಾಡಿನಲ್ಲಿ ಮೃತಪಟ್ಟಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹೋದಾಗ ಎದುರಿಗೆ ಕಾಡಾನೆಗಳು ನಿಂತು ಘೀಳಿಸ್ತಾ ಇದ್ವು. ಇದರಿಂದಾಗಿ ಅರಣ್ಯ ಸಿಬ್ಬಂದಿಗಳು ಮೃತ ಹೆಣ್ಣಾನೆ ಬಳಿ ಹೋಗದ ಪರಿಸ್ಥಿತಿ ಬಂದಿದೆ. ಮೃತ ಹೆಣ್ಣಾನೆ ಬಳಿ ಮರಿಯಾನೆಯೂ ಇದೆ. ಆಗಾಗ ಕಾಡಾನೆಗಳು ಹೋಗಿ ಬರುತ್ತಿರೋದು ಕಂಡುಬಂದಿದೆ. ಎರಡನೇ ದಿನವೂ ಅಮ್ಮನ ಕಳೆಬರದ ಬಳಿ ಮರೆಯಾಣಿಯ ಗೋಳಾಟ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಕಾಡಿನಲ್ಲಿ ಕಂಡುಬಂದಿದ್ದು, ಮೃತದೇಹದ ಬಳಿ ಯಾರೂ ನುಸುಳದಂತೆ ಕಾಡಾನೆಗಳು ಸುತ್ತುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಕೊತ್ತನೂರು ವಲಯದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಸಾವನ್ನಪ್ಪಿದ್ದು, ಮೃತ ಕಳೆಬರದ ಬಳಿ ಯಾರೂ ಸುಳಿಯದಂತೆ ಕಾಡಾನೆಗಳು ಕಾವಲಿರುವ ಘಟನೆ ಗುರುವಾರವೂ ಮುಂದುವರೆದಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿಧಾಮದ ಮತ್ತಿಪುರ ಬಳಿ ಹೆಣ್ಣಾನೆಯೊಂದು ಕಾಡಿನಲ್ಲಿ ಮೃತಪಟ್ಟಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಹೋದಾಗ ಎದುರಿಗೆ ಕಾಡಾನೆಗಳು ನಿಂತು ಘೀಳಿಸ್ತಾ ಇದ್ವು. ಇದರಿಂದಾಗಿ ಅರಣ್ಯ ಸಿಬ್ಬಂದಿಗಳು ಮೃತ ಹೆಣ್ಣಾನೆ ಬಳಿ ಹೋಗದ ಪರಿಸ್ಥಿತಿ ಬಂದಿದೆ. ಮೃತ ಹೆಣ್ಣಾನೆ ಬಳಿ ಮರಿಯಾನೆಯೂ ಇದೆ. ಆಗಾಗ ಕಾಡಾನೆಗಳು ಹೋಗಿ ಬರುತ್ತಿರೋದು ಕಂಡುಬಂದಿದೆ.